ನಮಸ್ಕಾರ, ಕಥೆಕೋಣೆಗೆ ಸ್ವಾಗತ. ಒಂದು ದಿನ ಬೆಳಗ್ಗೆ ಒಬ್ಬ ಪ್ರಸಿದ್ಧ ಪ್ರೊಫೆಸರ್ ತನ್ನ ಹಳೆಯ ವಿದ್ಯಾರ್ಥಿಗಳನ್ನು ಮನೆಗೆ ರಿಯೂನಿಯನ್ಗೆ ಕರೆದಿದ್ದರು. ಎಲ್ಲರೂ ಲಿವಿಂಗ್ ರೂಮ್ನಲ್ಲಿ ಕೂತಾಗ ಅವರು ಎಲ್ಲರಿಗೂ ಘಮಘಮ ತಾಜಾ ಕಾಫಿ ಮಾಡಿದರು. ಆದ್ರೆ ಕಾಫಿ ಮಾಡಿದ ಕಪ್ಗಳು ಬಹಳ ಡಿಫರೆಂಟ್ ಆಗಿದ್ದವು. ಕೆಲವು ದುಬಾರಿ ಪೋರ್ಸಿಲೈನ್ ಕಪ್ಗಳು, ಅಂದವಾದ ಡಿಸೈನ್ನೊಂದಿಗೆ, ಕೆಲವು ಕ್ರಿಸ್ಟಲ್ ಕಪ್ಗಳು, ಕೆಲವು ಸಾಧಾರಣ ಸ್ಟೀಲ್ ಕಪ್ಗಳು ಮತ್ತು ಕೆಲವು ಸುಮಾರು ಚೀಪ್ ಪ್ಲಾಸ್ಟಿಕ್ ಕಪ್ಗಳು. ಈಗ ಎಲ್ಲ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿದ್ದವರು, ಘನತೆ ಹೆಚ್ಚಿದ್ದವರು. ಅವರು ಕೂಡಲೇ ಒಳ್ಳೆಯ ಕಪ್ಗಳತ್ತ ಹಾರಿದರು. ತಳ್ಳಾಡಿ ನುಸುಕಿ ತಮಗೆ ಬೇಕಾದ ದುಬಾರಿ ಮತ್ತು ಅಂದವಾದ ಕಪ್ಗಳನ್ನು ತೆಗೆದುಕೊಂಡರು. ಸಾಧಾರಣ ಕಪ್ಗಳು ಅಲ್ಲಿ ಬಿಟ್ಟು ಹೋದವು. ಇದನ್ನು ನೋಡಿದ ಪ್ರೊಫೆಸರ್ ಸ್ವಲ್ಪ ನಗುತ್ತಾ ಹೇಳಿದರು, ನೋಡಿ ಏನಾಯ್ತು ಅಂತ. ನೀವೆಲ್ಲ ಕಾಫಿ ಬಿಟ್ಟು ಕಪ್ಗಳ ಹಿಂದೆ ಓಡಿದಿರಿ. ಎಲ್ಲಾ ಕಪ್ಗಳಲ್ಲೂ ಒಂದೇ ಕಾಫಿ ಇದೆ, ಗಮಿಸುವ, ಬಿಸಿಯಾದ ಮತ್ತು ರುಚಿಕರ ಕಾಫಿ. ಕಪ್ ಯಾವುದೇ ರುಚಿ ಕೊಡಲ್ಲ, ಆದ್ರೂ ನೀವು ಕಪ್ಗಳಿಗಾಗಿ ಹೊಡೆದಾಡಿದಿರಿ. ಸ್ವಲ್ಪ ನಿಲ್ಲಿಸಿ ಅವರು ಮುಂದುವರೆಸಿದರು, ಜೀವನದಲ್ಲೂ ಹಾಗೇ. ಲೈಫ್ ಅಂದ್ರೆ ಕಾಫಿ. ನಿಮ್ಮ ಜಾಬ್, ಹಣ, ಸ್ಟೇಟಸ್, ಮನೆ, ಕಾರು ಇವೆಲ್ಲ ಕೇವಲ ಕಪ್ಗಳು. ಕಪ್ ಕಾಫಿಗೆ ರುಚಿ ಕೊಡಲ್ಲ, ಕೇವಲ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತೆ. ಆದ್ರೆ ನಾವು ಈ ಕಪ್ಗಳ ಹಿಂದೆಯೇ ಓಡಾಡಿ ಹೋರಾಡಿ ಸ್ಟ್ರೆಸ್ ತಗೊಂಡು ನಿಜವಾದ ಕಾಫಿಯನ್ನೇ ಮರೆತು ಬಿಡ್ತೀವಿ. ಅಂದ್ರೆ ನಮ್ಮ ಆರೋಗ್ಯ, ಸಂತೋಷ, ಫ್ಯಾಮಿಲಿ, ಪ್ರೀತಿ ಮತ್ತು ಮನಸ್ಸಿನ ಶಾಂತಿ. ವಿದ್ಯಾರ್ಥಿಗಳೆಲ್ಲರೂ ಮೌನವಾಗಿ ತಮ್ಮ ಜೀವನದ ಬಗ್ಗೆ ಯೋಚಿಸತೊಡಗಿದರು. ನೀತಿ: ಲೈಫ್ ಅಂದ್ರೆ ಕಾಫಿ. ನಿಮ್ಮ ಜಾಬ್, ಹಣ, ಸ್ಟೇಟಸ್ ಎಲ್ಲಾ ಕಪ್ಗಳು ಮಾತ್ರ. ಕಪ್ಗಳ ಹಿಂದೆ ಓಡಿ ನಿಮ್ಮ ಕಾಫಿಯನ್ನು ಕೆಡಿಸಿಕೊಳ್ಳಬೇಡಿ. ಒಳಗಿನ ವಿಷಯವನ್ನು ಆನಂದಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಥೆಕೋಣೆಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.